ಮಕ್ಮಲ್ ಶರೀಫರ ಚಾಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. 10 ಸಂಚಿಕೆಗಳನ್ನ ಮುಗಿಸಿ 11ನೇ ಸಂಚಿಕೆಗೆ ಕಾಲಿಟ್ಟಿದ್ದೇವೆ. 10 ಸಂಚಿಕೆಗಳು ದಶದಿಕ್ಕಿನಲ್ಲಿಯೂ ಮಾರ್ಗದರ್ಶಿಸ್ತಾ ಇದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಈಡೆನ್ಸ್ ನ್ಯೂಸ್ ಕೊಟ್ಟಿರುವಂತಹ ಇನ್ವೆಸ್ಟಿಗೇಷನ್ ರಿಪೋರ್ಟಿಂಗ್ ಗಳಲ್ಲಿ ಇದು ಬಹಳ ಮುಖ್ಯವಾದಂತಹ ಒಂದು ಸುದ್ದಿ. ಅಂಜುಮನ್ ಸಂಸ್ಥೆಯಲ್ಲಿ ನಡೆದಿರುವಂತಹ ಅದೆಷ್ಟೋ ಹಗರಣಗಳನ್ನ ನಮ್ಮ ಮುಂದೆ ಮತ್ತೆ 11ನೇ ಸಂಚಿಕೆಯಲ್ಲಿ ನೇರ ಕಾರ್ಯಕ್ರಮದಲ್ಲಿ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಅಲೀಂ ಸರ್, ನಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅಲೀಂ ಅವರು ಕಳೆದ 10 ಎಪಿಸೋಡ್ಗಳಲ್ಲಿ ಅಂಜುಮನ್ ನಲ್ಲಿ ನಡೆದಿರುವಂತಹ ಅದೆಷ್ಟೋ ಹಗರಣಗಳನ್ನ ಮತ್ತು ಆ ಹಗರಣದ ಹಿಂದೆ ಇರುವಂತಹ ಪ್ರಭಾವಿ ವ್ಯಕ್ತಿಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ರು. ಇವತ್ತಿನ ಸಂಚಿಕೆಯಲ್ಲಿ ಮತ್ತೊಂದು ನಿಟ್ಟಿನಾದಂತಹ ದೊಡ್ಡ ಬಾಂಬ್ ಅನ್ನೇ ಸಿಡಿಸಲು ಮುಂದಾಗಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ವೆಲ್ಕಮ್ ಸರ್. ಎಸ್, 10 ಸಂಚಿಕೆಗಳಲ್ಲಿ ತಾವು ನಮ್ಮ ಈಡೆನ್ಸ್ ನ್ಯೂಸ್ ಚಿಂತಕರ ಚಾವಡಿಯಲ್ಲಿ ಚರ್ಚೆ ಮಾಡಿದ್ರಿ. ನಿಮ್ಮ ಅನಿಸಿಕೆಯೊಟ್ಟಿಗೆ ಹೇಳೋದಾದ್ರೆ ಏನ್ ಹೇಳ್ತೀವಿ? ಫಸ್ಟ್ ಆಫ್ ಆಲ್ ನಮ್ಮ ವೀಕ್ಷಕರಿಗೆ ಸ್ವಲ್ಪ ನಾನು ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ, ನನ್ನ ಕಡೆಯಿಂದ ಭಾಳ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಾರಣ ಯಾಕಂತ ಹೇಳಿದ್ರೆ, ನಾನು ಹೇಳೋದು ಕನ್ನಡ ಭಾಷೆ ಸ್ವಲ್ಪ ಸರಿಗಿಲ್ಲ, ಅಲ್ಲಿಗೂ ಅರ್ಥ ಮಾಡ್ಕೊಂಡು ನನ್ನ ಫೀಲಿಂಗ್ಸು ಅಲ್ಲಿ ಏನೇನು ನಡೆದೈತೆ ಸ್ವಲ್ಪ ಹೇಳ್ತಿರೋದು ವರ್ಡಿಂಗ್ನಲ್ಲಿ ಸ್ವಲ್ಪ ಭಾಳ ವ್ಯತ್ಯಾಸ ಆಗಿರೋದನ್ನು ಕೇಳ್ಕೊಂಡು ಎಲ್ಲ ಭಾಳ ಸಪೋರ್ಟಿವ್ ಅಂತ ಕೇಳ್ತವ್ರೆ. ಅಂದರೆ ನನಗೆ ಫೀಡ್ಬ್ಯಾಕು ಭಾಳ ದೂರದಿಂದ ನನಗೆ ಬರ್ತಾ ಇದೆ. ಇದಕ್ಕೆ ನಾನು ಇನ್ನೊಂದ್ಸಲಿ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಭಾಷೆಗಿಂತ ಭಾವನೆ ಮುಖ್ಯ ಅನ್ನೋದು ಇದೇ ಕಾರಣ. ಅದೇ ಆ ಸಪೋರ್ಟ್ ಇರೋದ್ರಿಂದಲೇ ನಾನು ಸ್ವಲ್ಪ ಒಂದು ಕಾನ್ಫಿಡೆನ್ಸ್ ನನಗೂ ಹೇಳೋಕ್ಕೂ ಗ್ರೋ ಆಗ್ತಾ ಇದೆ. ಎರಡನೇದು, ನೀವು ಎಷ್ಟೋ ನನಗೂ ಕಾನ್ಫಿಡೆನ್ಸ್ ನನಗೆ ಗ್ರೋ ಮಾಡಿದ್ದೀರಿ. ಬಿಕಾಸ್ ಕರೆಕ್ಟ್ ಇದೆ ಇದು ಪ್ಲಾಟ್ಫಾರ್ಮ್ ನನಗೂ ಹೋಗೋಕ್ಕೆ. ಫೀಡ್ಬ್ಯಾಕ್ ಎಲ್ಲ ಮುಟ್ಟಿಸ್ತಾ ಇದ್ದೇನೆ, ನೀವು ಎಲ್ಲ ಮುಟ್ಟಿಸ್ತಾ ಇದ್ದೀರಿ ಪಬ್ಲಿಕ್ಗೆ. ನನ್ನ ಕನ್ನಡದಲ್ಲಿ ವ್ಯತ್ಯಾಸ ಇರೋದ್ರಿಂದ ಮೇನ್ ಐ ವಾಸ್ ಫಿಯರಿಂಗ್, ನನಗೆ ಭಾಳ ಹೆದರಿಕೆ ಇತ್ತು ನನ್ನ ಕನ್ನಡದ ಭಾಷೆಯಲ್ಲಿ ಏನೇನು ವ್ಯತ್ಯಾಸ ಆಗಿಬಿಟ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಡ್ತದೆ ಅಂತ. ಅಂದರೆ ಫೀಡ್ಬ್ಯಾಕ್ಸು ಚೆನ್ನಾಗಿ ಬರ್ತಾ ಇದೆ, ಅಂದರೆ ಜನ ಹತ್ರ ಮುಟ್ತಾ ಇದೆ ಅಂತ ಒಂದು ವೆಲ್ ಆ್ಯಂಡ್ ಗುಡ್. ಇನ್ನೊಂದ್ಸಲಿ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್. ಇನ್ನು ಮುಸ್ಲಿಮರಿಗೆ ಪಟ್ಟಭದ್ರ ಹಿತಾಸಕ್ತಿಯ ವರ್ಗದವರು ಆಗ್ತಾ ಇರುವಂತಹ ಮಕ್ಮಲ್ ಟೋಪಿ ಏನಿದು ಮುಂದುವರೆದ ಸರ್? ಇದು ಕಾರಣ ಅಂತ ಹೇಳಕ್ಕೆ ನಿಮ್ಮ ಕ್ವಶನ್ಗೆ ಅಲ್ಹಮ್ದುಲಿಲ್ಲಾ ಒಳ್ಳೆ ಗುಡ್ ಕ್ವಶನ್ ಇದು. ಏನಿದೆ ಅಂದರೆ ವಕ್ಫ್ ಬೋರ್ಡ್ ಇರೋದು ನಮ್ಮ ದೇಶದಲ್ಲಿ ಎಲ್ಲರಿಗೂ ಗೊತ್ತಿದೆ, ಸ್ಟೇಟ್ನಲ್ಲಿ ಇರೋದನ್ನು ಗೊತ್ತಿದೆ. ಮೈಸೂರಿನಲ್ಲಿನೂ ಒಂದು ಬ್ರ್ಯಾಂಚ್, ಒಂದು ಡಿಸ್ಟಿಕ್ ವಕ್ಫ್ ಅಡ್ವೈಸರಿ ಕಮಿಟಿ ಅಂತ ಒಂದು ಆಫೀಸ್ ಇದೆ ಅಂತಾನು ಎಲ್ಲರಿಗೂ ಗೊತ್ತಿದೆ. ಇದು ಮ್ಯಾನೇಜ್ಮೆಂಟ್ ಕಮಿಟಿ ಇದು. ಸೊ ಜನ ಪರವಾಗಿ ಇವಾಗ ನಾವು ಮಾಡ್ತಾ ಇದ್ದೀವಿ, ಇದೆಲ್ಲ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಂದು ಕಾರಣ. ನಿಮ್ಮ ಕ್ವಶನ್ಗೆ ಏನಂತ ಹೇಳಿದ್ರೆ, ನಾವು ನೋಡ್ತಾ ಇದ್ದೀವಿ, ಸುಮಾರು ವರ್ಷದಿಂದ ನಾನು ನೋಡ್ಕೊಂಡು ಹೋಗ್ತಾ ಇದ್ದೀನಿ. ವಕ್ಫ್ ಮಾಡಿರೋದು ಅಂತ ಹೇಳಿದ್ರೆ, ದಾನ ಮಾಡಿರೋದು ಪ್ರಾಪರ್ಟೀಸು ಎಲ್ಲಿ ಹೋಗ್ತಾ ಇದು, ಎಲ್ಲಿ ಯೂಸ್ ಆಗ್ತಾ ಇದೆ, ಬಡವ್ರ ಪರವಾಗಿ ಇರೋದಿದು ಅಂತ ಗೊತ್ತಿದೆ ಎಲ್ಲರಿಗೂ. ಬಟ್ ಹೌ ಇಟ್ ಹ್ಯಾಸ್ ಬಿನ್ ಮ್ಯಾನೇಜ್, ಯಾವ ಕಾರಣದಿಂದ ಮ್ಯಾನೇಜ್ ಆಗಬೇಕು, ಹೆಂಗೆ ಆಗಬೇಕು, ಬಡವ್ರಿಗೆ ಹೆಂಗೆ ಹೋಗಿ ಈ ಸ್ಕೀಮ್ಸ್ ಎಲ್ಲ ಮುಟ್ಬೇಕಾಗಿತ್ತು, ಇದು ಯಾವ ತೋರಿಸ್ತಾನೂ ಇರಲಿಲ್ಲ, ಗೊತ್ತಾಗ್ತಾನೂ ಇರಲಿಲ್ಲ ಜನಕ್ಕೆ. ಇದೊಂದು ಕಾರಣದಿಂದ ನಾವು ಸ್ವಲ್ಪ ಇಲ್ಲಪ್ಪ ನೋಡ್ಬೇಕಿತ್ತು ಏನೇನು ಆಗೈತೆ ಅಂತ ಹೇಳ್ಬಿಟ್ಟು ಸುಮಾರು 2 ವರ್ಷದಿಂದ ನೋಡೋಕ್ಕೆ ಚಾಲು ಮಾಡಿದೆ ಸರ್. ನೋಡಕ್ ಚಾಲು ಮಾಡ್ತಾ ಇದ್ದೀನಿ ಅಂದ್ರೆ, ಐ ಆಮ್ ನಾಟ್ ಎನಿ ಕೈಂಡ್ ಆಫ್ ಆಫೀಸರ್ ಆಲ್ಸೋ. ಇವ್ರಿಗೆ ಟೋಪಿ ಕೊಡ್ಸಕ್ಕೆ, ಜಸ್ಟಿಫೈ ಮಾಡಕ್ಕೆ ಅದು ನಮ್ಮ ಕಡೆಯಿಂದ ಅಲ್ಲ. ಬಟ್ ನೋಡ್ತಾ ಇದ್ದೀವಿ. ನೋಡಕ್ ಹೋದ್ರೆ ಸುಮಾರು ಇರ್ರಿಲೇಟಿವ್ಸ್ ಆಗಿದೆ ಮೈಸೂರು ಸಿಟಿನಲ್ಲಿ, ಪರ್ಟಿಕ್ಯುಲರ್ಲಿ ಮೈಸೂರು ಸಿಟಿ ಬಗ್ಗೆ ಹೇಳ್ತಾ ಇದ್ದೀವಿ. ದಾಖಲೆ ತೋರಿಸ್ತಾ ಇದೆ, ತೋರಿಸ್ತಾ ಇಲ್ಲ ಅಂತ ಇಲ್ಲ, ದಾಖಲೆ ತೋರಿಸ್ತಾ ಇದೆ. ಮಿಸ್ಮ್ಯಾನೇಜ್ಮೆಂಟ್ ಆಫ್ ಫಂಡ್ಸ್ ಆಗಿದೆ, ಗೌರ್ಮೆಂಟ್ ಫಂಡ್ಸು ಮಿಸ್ ಆಗೈತೆ. ಇದ್ರ ಜೊತೆನಲ್ಲಿ ಇದಕ್ಕೆ ಸಂಬಂಧಪಟ್ಟಿದ್ದು ಗೌರ್ಮೆಂಟ್ ಫಂಡ್ಸು ಮಿಸ್ ಆಗೈತೆ. ಎರಡನೇದು, ಯಾರ್ಯಾರು ದಾನ ಮಾಡವ್ರೆ ಆ ಪ್ರಾಪರ್ಟೀಸ್ ನಲ್ಲಿ ಏನ್ ಸೋರ್ಸ್ ಆಫ್ ಇನ್ಕಮ್ ಇದೆ ಅದು ಮಿಸ್ಯೂಸ್ ಆಗೈತೆ. ಆ ಮಿಸ್ಯೂಸ್ ಆಗಿರೋದ್ರಿಂದ ಕಾರಣದಿಂದ ನೋಡಕ್ ಹೋದ್ರೆ ಯಾರು ಒಬ್ರು ಸರಿಯಾಗಿ ಕೊಡ್ತಾ ಇಲ್ಲ. ನಮ್ಗೆ ಡೌಟ್ ಏನು ಬರ್ತಾ ಇಲ್ಲ ಅಂತೆಲ್ಲ, ಕೊಡ್ತಾ ಇಲ್ಲ. ಬೇರೆ ಡಿಪಾರ್ಟ್ಮೆಂಟ್ಸ್ ಇಂದ ನಾವು ಫೈಲ್ ಮಾಡಿ ದಾಖಲೆ, ಸುಮಾರು ದಾಖಲೆ ತಗೊಂಡಿದ್ದೀವಿ.
ಇವ್ರು ಸಪೋರ್ಟಿವ್ ಇಲ್ಲ ಅಂದ್ರೂ ಇವ್ರು ಕೊಳ್ಳಿಲ್ಲ ಅಂದ್ರೂ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇಂದ ತಗೊಂಡಿದ್ದೀವಿ. ಉದಾಹರಣೆಗೆ ಅಂಜುಮನ್ ಕಮಿಟಿನಲ್ಲಿ ಆಗಿರುವಂತಹ ಪ್ರಕರಣದ ಬಗ್ಗೆ ನೋಡಕ್ ಹೋದ್ರೆ ಇವಾಗ ಸುಮಾರು ಇದನ್ನು ನಾನು 1 ವರ್ಷ ಮೇಲೆಯಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ಏನು ನೆನ್ನೆ ಮೊನ್ನೆ ಸಿಕ್ಲಿಲ್ಲ ಇದು. ನೆನ್ನೆ ನೋಡಕ್ ಹೋದ್ರೆ ಅಂಜುಮನ್ ಇತ್ತೆಹಾದ್ ಇಸ್ಲಾಂ ಒಂದು ವಕ್ಫ್ ಕಮಿಟಿ ಇದು. ಇಟ್ ಈಸ್ ಮೇಜರ್ ಕಮಿಟಿ. ಮೈಸೂರಿನಲ್ಲಿ 60 ಕಮಿಟಿ ಮೇಜರ್ ಕಮಿಟಿ ಇದೆ. ಆ ಮೇಜರ್ ನಲ್ಲಿ ಇದೊಂದು ಮೇಜರ್ 3rd or 4th ಪ್ಲೇಸ್ಗೆ ಬರ್ತದೆ 60 ಕಮಿಟಿನಲ್ಲಿ. ಬಿಕಾಸ್ ಹೆಂಗ್ ಮೇಜರ್ ಆಗ್ತದೆ ಅಂತ ಹೇಳಿದ್ರೆ ನಾನು ಹೇಳ್ತಾ ಇದ್ದೀನಲ್ಲ, ಆದಾಯ ಅವ್ರ ಒಳಗಡೆ ಅಂದ್ರೆ ಅವ್ರ ಕಂಟ್ರೋಲ್ ನಲ್ಲಿ ಇರೋದು ಆಸ್ತಿಗಳು, ಅದರ ಮೇಲೆ ಆದಾಯ ಬರೋದು. ಆ ಆದಾಯ ಬರೋದ್ರಿಂದ ಇದು 3rd or 4th ಬರ್ತದೆ. ಓಕೆ, ನನ್ಗೆ ಗೊತ್ತಿರ್ದಂಗೆ ಈ ಡಾಕ್ಯುಮೆಂಟ್ಸ್ ಪ್ರಕಾರ ಐ ಆಮ್ ನಾಟ್ ಅನಲೈಸಿಂಗ್ ದಾಖಲೆ ಸಿಕ್ಕಿರೋದು ದಾಖಲೆ ಪ್ರಕಾರದಿಂದ ಇದು 3ನೇ 4ನೇನಲ್ಲಿ ಬರ್ತದೆ. ಅದ್ರಲ್ಲಿ ನಾನು ನೋಡಕ್ ಹೋದ್ರೆ 74 ನಲ್ಲಿ ಇವ್ರಿಗೆ ಒಂದ್ ಸೈಡ್ ಅಲಾಟ್ ಆಗ್ತದೆ. ಹೌದು, 1974 120 into 150 ಅಂತ ಗೊತ್ತಾಯ್ತು. ಇದ್ ನೋಡಕ್ ಹೋಗಿದ್ರೆ ಆಮೇಲೆ TRP ನಂಬರು ಇದೆ 74 ನಲ್ಲಿ ಅಲಾಟ್ ಆಗಿದೆ. ಇದ್ ನಾನು ನೋಡಕ್ ಹೋಗ್ತೀನಿ ಯಾವಾಗ ಆಯ್ತು ಏನಾಯ್ತು ಅಂತ ಎಲ್ಲ ಡೀಟೇಲ್ಸ್ ಎಲ್ಲ ತಗೊಂಡಿದ್ದೀನಿ. ಈ ಪೇಪರ್ ಅನ್ನು, ಈ ಆಸ್ತಿಯನ್ನು ಬೆಂಗಳೂರು ವಿಧಾನಸೌಧ ಬೋರ್ಡ್ ಆಫ್ ಗೆಜೆಟ್ ನೋಟಿಫಿಕೇಶನ್ ತೋರಿಸಿರ್ತಾರೆ. ನಮ್ಮ ಕಂಟ್ರೋಲ್ ನಲ್ಲಿ ಇದೆ ಇದು ಅಂತ 1965 ಗೆಜೆಟ್ ನಲ್ಲಿ ತೋರಿಸಿರ್ತಾರೆ. ಅಂದ್ರೆ 74 ನಲ್ಲಿ ಇವ್ರು ತಗೊಳ್ಳೋದು, 65 ಗೆಜೆಟ್ ನಲ್ಲಿ ಇವ್ರ ಹತ್ರ ಎಷ್ಟು ಆಸ್ತಿ ಇದೆ ಎಲ್ಲ ತೋರಿಸಿರ್ತಾರೆ. ಇದು ಅಡಿಷನಲ್ ಆಸ್ತಿ ಅಂತ ತಗೊಳ್ತಾರೆ. 65 ನಲ್ಲಿ ಇವ್ರ ಕೈನಲ್ಲಿ 3 ಇತ್ತು, 74 ನಲ್ಲಿ ಇವ್ರದ್ದು 4ನೇ ಆಸ್ತಿ ಅಡಿಷನಲ್ ಅಂತ ಹೇಳ್ಬಿಟ್ಟು ತೋರಿಸಿರ್ತಾರೆ. ದಟ್ ಮೀನ್ಸ್ ಇಟ್ ಈಸ್ ಅಂಡರ್ ದಿ ಕಂಟ್ರೋಲ್ ಆಫ್ ಈ ಸಂಸ್ಥೆ ಅಂಜುಮನ್ ಇತ್ತೆಹಾದ್ ಇಸ್ಲಾಂ ಅಂತ. ಕರೆಕ್ಟ್ ಸರ್ ಅದು? ಸೊ ಆವಾಗ ಏನ್ ಮಾಡ್ತೀವಿ ನಾವು ನೋಡಕ್ ಹೋಗ್ತೀವಿ. 91 ನಲ್ಲಿ ಇವ್ರು ಏನ್ ಮಾಡ್ತಾರೆ, 1991 ನಲ್ಲಿ CR ನಂಬರ್ ತಗೊಳ್ತಾರೆ ಇವರು. CR ನಂಬರ್ ಎಲ್ಲಿಂದ? ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ವಕ್ಫ್ ಇಂದ CR ನಂಬರ್ ತಗೊಂಡಿರ್ತಾರೆ 91 ನಲ್ಲಿ. ಈ CR ನಂಬರ್ ನಲ್ಲಿ ಈ ಆಸ್ತಿಯನ್ನು ತೋರಿಸಿರ್ತಾರೆ. ಈ ಸೈಟ್ ಎಲ್ಲಿ ಬರುತ್ತೆ? ಈ ಸೈಡು ಉದಯಗಿರಿನಲ್ಲಿ ಬರ್ತದೆ ಸರ್. PK ಯೂಸುಫ್ ಅಂಗಡಿ ಇದೆ. PK ಯೂಸುಫ್ ಅಂಗಡಿ ಮುಂಗಡೆದು ಸೈಡ್ ಇದು. 120 ಇವರು ಏನ್ ಮಾಡ್ತಾರೆ, ಅಡಿಷನಲ್ ಪ್ರಾಪರ್ಟಿ ಇರೋದ್ರಿಂದ ಕಾರಣದಿಂದ ಇವರು CR ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ವಕ್ಫ್ ಇಂದ ಮಾಡಿರ್ತಾರೆ. ಇವರು ತಗೊಂಡಿರ್ತಾರೆ. ಆಶ್ಚರ್ಯದು ಏನ್ ಮಾತು ಬರ್ತದೆ ಅಂತ ನೋಡಕ್ ಹೋಗಿದ್ರೆ 91 ನಲ್ಲಿ ಇದು ಆಗಿರ್ತದೆ. ಖಾತಾ ಎಲ್ಲೂನು ತೋರಿಸಿರಲ್ಲ ಎಲ್ಲಿವರೆಗೆ. 91 ನಲ್ಲಿನೂ ತೋರ್ಸಲ್ಲ. ಬಟ್ 91 ನಲ್ಲಿ CR ನಂಬರ್ ತಗೊಂಡಿರ್ತಾರೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ವಕ್ಫ್. ನೋಡಿ ಸರ್, ಇದೆಲ್ಲ ನಾವ್ ಏನ್ ಮಾಡೋಣ, ಗುಮಾನ್ ಅಂತ ಹೇಳಿದ್ರೆ ಗುಮಾನ್ ಅನುಮಾನ ನಾವು ಪಡಬಾರ್ದು. ಬಟ್ ಡಾಕ್ಯುಮೆಂಟ್ಸ್, ಈ ಡಾಕ್ಯುಮೆಂಟ್ಸ್ ಇರೋದು ನೋಡಕ್ ಹೋದ್ರೆ ಇದೆಲ್ಲ ನಾವು ಒಳಗಡೆ ಎಲ್ಲ ನೋಡ್ಬೇಕಾಗಿರ್ತದೆ. 91 ನಲ್ಲಿ ನಿಮ್ಗೆ CR ಆಗಿರ್ತದೆ. ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಹೋಗಿ ನೋಡಕ್ ಹೋದ್ರೆ 87 ನಲ್ಲಿ ಆಲ್ರೆಡಿ ಖಾತಾ ಆಗಿರ್ತದೆ MCC ಇಂದ. 1987 ನಲ್ಲಿ ಫಸ್ಟ್ ಖಾತಾ ಆಗಿರ್ತದೆ. ಸರಿ, ಇನ್ನ ಒಂದ್ ಸ್ವಲ್ಪ ಒಳಗಡೆ ಯಾವ್ದೋ ಡಾಕ್ಯುಮೆಂಟ್ಸ್ ನೋಡಕ್ ಹೋಗ್ತೀನಿ. ಇನ್ನೊಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಯಾವ ನೋಡಕ್ ಹೋಗ್ತೀರಾ? 120 150 ಇಲ್ಲ ಇದೆ ನೋಡಿ, ನೋಡ್ಬೇಡಿ ಸರ್. 120 150 ಲಷ್ಕರ್ ಮೊಹಲ್ಲಾ. ಆವಾಗ ಲಷ್ಕರ್ ಮೊಹಲ್ಲಾ ಇತ್ತು. 120 into 150 ಖಾತಾನೇ ಎಲ್ಲ ಸೀಲ್ ಇದೆ, ಎಲ್ಲ ಇದೆ, ಸರ್ಟಿಫೈಡ್ ಕಾಪೀಸ್ ಇದೆ. ಕರೆಕ್ಟ್ ಸರ್. ಸೊ ಇನ್ನೊಂದು ಸೆಟ್ ಯಾವ್ದೋ ಒಂದು ಇನ್ಫಾರ್ಮೇಶನ್ ನೋಡಕ್ ಹೋಗಿದ್ರೆ ಅಲ್ಲಿಂದ ಇನ್ನೊಂದು ದಾಖಲೆ ಸಿಗ್ತದೆ. 91 ನಲ್ಲಿನೂ ಖಾತಾ ಆಗಿರ್ತದೆ. ಒಂದೇ ಸೈಟಿಗೆ 2 ಸಲ 3 ಸಲ ಖಾತಾ. 3ನೇ ಸಲ ಆಮೇಲೆ ಹೇಳ್ತೀನಿ. 2ನೇ ಸಲಿಗೆ ತಿರ್ಗಾ 120 into 150 ಅಂಜುಮನ್ ಇತ್ತೆಹಾದ್ ಇಸ್ಲಾಂ. ಸಮಥಿಂಗ್ ಇಸ್ ಫಿಶಿ. ಅದು ಐ ಕಾಂಟ್ ಜೆಟ್ ಇಟ್. ಬಟ್ ಏನು ಇಲ್ಲಿ ಇದೆ ಅಂತ ಇದೆ ಅಂತ ಒಂದು ನಮ್ಗೂನು ಅದೇ ಅನುಮಾನ ಮಾಡಬಾರ್ದು. ಲೇಕಿನ್ ಡಾಕ್ಯುಮೆಂಟ್ಸ್ ಆರ್ ಶೋಯಿಂಗ್ ಆನ್ ದಟ್ ಸಿಮಿಲಾರಿಟಿ.
91 ಖಾತಾ, 87 ಖಾತಾ, 91 ಇವರು CR ನಂಬರ್ ತಗೊಂಡಿರ್ತಾರೆ. ಇಲ್ಲಿ ಖಾತಾ ಎಲ್ಲೂ ಇರಲ್ಲ. ಬೆಂಗಳೂರು ಸ್ಟೇಟ್ ಬೋರ್ಡ್ ಆಫ್ ಔಕಾಫ್ ಇಂದ ಈ ನಾಲ್ಕು ಕಾಪಿ ಮಾಡಿರ್ತಾರೆ CR ನಂಬರು. DC, ತಹಸೀಲ್ದಾರ್, ರಿಜಿಸ್ಟ್ರಾರ್, MCC ಕಮಿಷನರು, ಚೇರ್ಮನ್ ವಕ್ಫ್ ಬೋರ್ಡ್ ಕಮಿಟಿಗೆ, ಆಮೇಲೆ ಚೇರ್ಮನ್ ವಕ್ಫ್ ಅಡ್ವೈಸರಿ ಕಮಿಟಿಗೆ ಎಲ್ಲರಿಗೂ ಕಾಪಿನೂ ಮಾಡಿರ್ತಾರೆ. ಬಟ್ ಸಿಸಿ ಮಾಡಿರ್ತಾರೆ. ಬಟ್ ಆಶ್ಚರ್ಯ ಏನಂತ ಹೇಳಿದ್ರೆ ನೋಡಿ ಸರ್, ಇಲ್ಲಿ ಮಿಸ್ಸಿಂಗ್ ಲಿಂಕ್ ಇದೆಲ್ಲ ಡಾಕ್ಯುಮೆಂಟ್ಸ್ ಬೆಂಗಳೂರಿಗೆ ತಗೊಂಡು ಹೋಗಿ ಇವ್ರು ರಿಜಿಸ್ಟರ್ ಮಾಡಬೇಕು ಅಂದ್ರೆ ಯಾರು ಡೈರೆಕ್ಟ್ ಹೋಗಲ್ಲ. ಇದೊಂದು ಪ್ರೋಸೆಸ್. ಸಮ್ವನ್ ಶುಡ್ ಕ್ಯಾರಿ ದಿಸ್ ಫೈಲ್ಸ್ ಗ್ರೌಂಡ್ ರಿಪೋರ್ಟ್ ನಲ್ಲಿ. ಕರೆಕ್ಟ್ ಸರ್? ಕರೆಕ್ಟ್. ನಾನು ಅಲ್ಲಿ ಬರ್ತಾ ಇರೋದು. ಡಿಸ್ಟ್ರಿಕ್ಟ್ ವಕ್ಫ್ ಆಫೀಸರ್ ಆ ಕಾಲದಲ್ಲಿ, ಆ ಟೈಮ್ ನಲ್ಲಿ ಹಿ ಶುಡ್ ಹ್ಯಾವ್ ಕ್ಯಾರಿಡ್ ದಿಸ್ ಫೈಲ್ ಫಾರ್ ಬೆಂಗಳೂರು. ಹೌದು. ಇವಾಗ ನಾವು ಅಧಿಕಾರಿಯವರಿಗೆ ಕೇಳ್ಕೊಳ್ಳೋದು, DC ಸಾಹೇಬರಿಗೂ ಕೇಳ್ಕೊಳ್ಳೋದು. ನೋಡಿ, ಇದೆಲ್ಲ ಗಂಭೀರ ವಿಚಾರ ಆಯ್ತು. ಬಿಕಾಸ್ DC ಅಂಡರೇ ಬರೋದು ಮೈಸೂರು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಲೆಟ್ ಇಟ್ ಬಿ ಡಿಸ್ಟ್ರಿಕ್ಟ್ ವಕ್ಫ್ ಅಡ್ವೈಸರಿ ಕಮಿಟಿ, ಇಟ್ ಈಸ್ ಅನಾಮನಸ್ ಬಾಡಿ. ಇದು ಅಟಾನಮಸ್ ಬಾಡಿ ಇದು. ಬಟ್ ಇಟ್ ಈಸ್ ಇನ್ ದಿ ಇನ್ಚಾರ್ಜ್ ಆಫ್ DC. ಹೌದು, ಮಾನ್ಯ ಜಿಲ್ಲಾಧಿಕಾರಿ ಇದಕ್ಕೆ ಇರೋದು. ಸೊ ನಾನು DC ಸಾಹೇಬರಿಗೆ ಕೇಳ್ಕೊಳ್ತಾ ಇದ್ದೀನಿ, ಮನವಿ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ಇದು ಒಂದು ಗಮನ ಹರಿಸಿ. ಮುಂದಕ್ಕೆ. ಯಾಕಂದ್ರೆ ಇವಾಗ ನಾವು ಮನವಿ ಮಾಡ್ತೀವಿ. ಬಿಕಾಸ್ ಇದು ಸೀರಿಯಸ್ ಇಶ್ಯೂ ಇರೋದ್ರಿಂದ ನಾನು ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೇಂಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದೊಂದು ಬೇರೆ ವಿಚಾರ. ನೀವು ಅನುಮಾನ ವ್ಯಕ್ತಪಡಿಸ್ತಾ ಇರೋದೇನು? 2 ಸಲ ಆಗಿದೆ, 3 ಸಲ ಆಗಿದೆ ಅಂತ ಹೇಳಿದ್ರೆ ಆಯ್ತು, ಇದರಿಂದ ಏನ್ ತಪ್ಪಾಗಿರಬಹುದು? ಒಳ್ಳೆ ಗುಡ್ ಕ್ವಶನ್. ಇದು ಮಧ್ಯ ನಿಮ್ ಕ್ವಶನ್ಗೆ ನಾನು ಕ್ಲಿಯರ್ ಮಾಡ್ಬಿಡ್ತೀನಿ. ಒಂದು ದಾಖಲೆ ಸಿಗ್ತದೆ ನನಗೆ 2013. ಓಕೆ. 2013 ನಲ್ಲಿ 2013 ಇದೇ ಅಂಜುಮನ್ ಸಂಸ್ಥೆನವರು ಕಮಿಷನರ್ ಆಯೋಗ, ಕರ್ನಾಟಕ ಸ್ಟೇಟ್ ಕಮಿಷನ್ಗೆ ಅವ್ರ ಲೆಟರ್ ಹೆಡ್ ನಲ್ಲಿ ಬರ್ದಿರ್ತಾರೆ ಇದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಂತ. ಓಕೆ. ಓಕೆ. ಬಹಳ ದೊಡ್ಡ ಗಂಭೀರ ಆರೋಪ ಸರ್. ಐ ಹ್ಯಾವ್ ಡಾಕ್ಯುಮೆಂಟರಿ ಪ್ರೂಫ್ ಇದೆ. ಪ್ರೂಫ್ ಕೊಡ್ತೀನಿ. ನಾನು ಹೇಳ್ತಾ ಇದ್ದೀನಿ 2013, ಇನ್ ದಿ ಇಯರ್ 2013 ಕಮಿಷನ್ಗೆ ಯಾರೋ XYZ ಒಂದು ಇನ್ಫಾರ್ಮೇಶನ್ಗೆ ಹೋಗಿರ್ತಾರೆ. ಅಲ್ಲಿ ಫಸ್ಟ್ ಅಪೀಲ್ ಹೋಗಿ ಎಲ್ಲ ಹೋಗಿ ಫೈನಲ್ ಅಪೀಲ್ಗೆ ಹೋದ್ರೆ ಮೇಲ್ಗಡೆಯಿಂದ ಇವ್ರಿಗೆ ಕೊಡ್ರಿ ಆದೇಶ ಆಗಿರ್ತದೆ. ಕೊಡ್ರಿ ಇವ್ರಿಗೆ ಏನ್ ಕೇಳೋರೆ, ಏನ್ ಮಾಹಿತಿ ಕೇಳೋರೆ ಕೊಡ್ರಿ ಅಂತ ಆದೇಶ ಆಗಿರ್ತದೆ. ಆದೇಶ ಕಾಪಿನೂ ಇದೆ ನನ್ನ ಹತ್ರ. ಆ ಆದೇಶ ಕಾಪಿಗೋಸ್ಕರ ಕೊಡೋದು ಇನ್ಫಾರ್ಮೇಶನ್ ಬಿಟ್ಬಿಟ್ಟು ವಿ ಆರ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್, ಕೊಡಕ್ ಬರಲ್ಲ ಮಾಹಿತಿ. ಅದ್ರ 91 ರಿಜಿಸ್ಟರ್ ಆಗಿದೆ. ಹೇಳಿ ಸರ್ ನೀವೇ. 65 ನಲ್ಲಿ ಗೆಜೆಟ್ ನೋಟಿಫಿಕೇಶನ್ ನಲ್ಲಿ, ಕರ್ನಾಟಕ ಗೆಜೆಟ್ ನೋಟಿಫಿಕೇಶನ್ ನಲ್ಲಿ ಇರ್ತಾರೆ ಇವು. ಪ್ರಾಪರ್ಟಿ ಮತ್ತೆ RS ನಂಬರ್, ಇದು CR ನಂಬರ್ ಅಂತ ಹೇಳಿದ್ರೆ ಇದು ಪ್ರಾಪರ್ಟಿ, ಅಡಿಷನಲ್ ಪ್ರಾಪರ್ಟಿ ದೇ ಹ್ಯಾವ್ ರಿಜಿಸ್ಟರ್ಡ್ ಇನ್ ದಿ ನೇಮ್ ಆಫ್ ಅಂಜುಮನೆ ಇತ್ತೆಹಾದೆ ಇಸ್ಲಾಂ. ಓಕೆ. ಓಕೆ. ಸೊ ಅಂಜುಮನೆ ಇತ್ತೆಹಾದೆ ಇಸ್ಲಾಂ ಇಟ್ ಈಸ್ ಎ ಗವರ್ಮೆಂಟ್ ಬಾಡಿ ನಲ್ಲಿ ಬರೋದು. ಇದು ವಕ್ಫ್ ಬೋರ್ಡ್ ನಲ್ಲಿ, ವಕ್ಫ್ ಬೋರ್ಡ್ ಕಮಿಟಿ ಒಳಗಡೆ ಬರೋದು. ವಕ್ಫ್ ಬೋರ್ಡ್ ಬೋರ್ಡ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅಂಡರ್ ದಿ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್. ಅದರ ಒಳಗಡೆ ಬರೋದು. ನೀವು ಯಾವ ಧೈರ್ಯ ಮೇಲೆ ನೀವು ಪ್ರೈವೇಟ್ ಅಂತ ಬರೀತೀರಿ? ವಾಟ್ ಆರ್ ಯುವರ್ ಇಂಟೆನ್ಷನ್ಸ್? ಏನಿರ್ಬೋದು ಸರ್? ಅದೇ ನಾನು ಇವಾಗ ಕೇಳ್ಕೊಳ್ಳೋದು, ನಮ್ಮ DC ಸಾಹೇಬ್ರಿಗೂ ಕೇಳ್ಕೊಳ್ಳೋದು, ಅದೇ ನಾನು ಬೆಂಗಳೂರು ಚೇರ್ಮನ್ ಸಾಹೇಬ್ರಿಗೂ ಕೇಳ್ಕೊಳ್ಳೋದು, ಇದೇ ನಾನು ನಮ್ಮ ಹಾನರಬಲ್ ವಕ್ಫ್ ಮಿನಿಸ್ಟರ್ ಸಾಹೇಬ್ರಿಗೂ ಕೇಳ್ಕೊಳ್ಳೋದು. ಆವಾಗ ಎವ್ರಿ ಒಂದು ಇಶ್ಯೂನಲ್ಲಿ ಹೇಳ್ತಾ ಇದ್ದೀನಿ, ಐ ವಾಂಟ್ ಇಟ್ಸ್ ನಾಟ್ ಮೈ ಪರ್ಸನಲ್ ಇಂಟ್ರೆಸ್ಟ್. ಇಲ್ಲಿ ನಡೀತಾರದು ವ್ಯವಸ್ಥೆ, ಅಡ್ಮಿನಿಸ್ಟ್ರೇಷನ್ ಎಲ್ಲ ಸುಮಾರು ಇರ್ರೆಗ್ಯುಲರಿಟೀಸ್ ನಡೀತಾ ಇದೆ. ಸ್ವಲ್ಪ ಗಂಭೀರ ಗಮನ ಹರಿಸಿ. ಡಿಸ್ಟ್ರಿಕ್ಟ್ ಮೈಸೂರು ವಕ್ಫ್ ಅಡ್ವೈಸರಿ ಕಮಿಟಿ ಆನ್ ದಿ ಫಸ್ಟ್ ಪ್ರಿಯಾರಿಟಿ ಬೇಸಿಸ್ ನಲ್ಲಿ ಸ್ವಲ್ಪ ನೋಡಿ. ಇದೆಲ್ಲ ಮಾಡ್ಕೊಡಕ್ಕೆ ಇವಾಗ ಒಳ್ಳೆಯದಾಯ್ತು. ಇದೆಲ್ಲ ನೋಡಿ ಸರ್, ಯಾರೂನು ಒಂದು ತಪ್ಪು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಉದಾಹರಣೆ, ಯಾರನ್ನ ಒಂದು ತಪ್ಪು ಮಾಡಬೇಕು, ನಾನೇ ಒಂದು ತಪ್ಪು ಮಾಡಬೇಕು ಅಂತ ಹೇಳಿದ್ರೆ ನನ್ನ ಬ್ಯಾಕಪ್ ಯಾರನ್ನ ಇರಲೇಬೇಕು. ಹೌದು.
ಆ ಬ್ಯಾಕಪ್ ಯಾರು ಫೈಂಡ್ ಔಟ್ ಮಾಡಿ. ಇದೆಲ್ಲ ಅಂದ್ರೆ ಇದೆಲ್ಲ ಕಣ್ಮುಚ್ಕೊಂಡು ಆಟ ಆಡಿದ್ದು ಆಟ ಇಲ್ಲ, ಇದು ದೊಡ್ಡ ದೊಡ್ಡ ವ್ಯವಹಾರ ಇದೆಯಲ್ಲ. ಇದು ಅಲಿಗೇಷನ್ ಇಲ್ಲ, ಇದು ಸತ್ಯ. ಪೇಪರ್ಸ್ ತೋರಿಸ್ತಾ ಇತ್ತಲ್ಲ ಸರ್, ಐ ಆಮ್ ನಾಟ್ ಪ್ರೂವಿಂಗ್ ದೇ ಆರ್ ಗಿಲ್ಟಿ ಅಂತ ಪೇಪರ್ ಹೇಳ್ತಾ ಪೇಪರ್ ಹೇಳ್ತಾ ಇತ್ತಲ್ಲ ಸರ್.